ಸಾಮಾನ್ಯವಾಗಿ ರಥೋತ್ಸವ ಎಂದರೆ ಅಲ್ಲಿ ಪುರುಷರೇ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತೇರನ್ನು ಎಳೆಯುವುದು ಮಾಮೂಲಿ. ಆದರೆ ಇಲ್ಲೊಂದು ಗ್ರಾಮದಲ್ಲಿ ರಥೋತ್ಸವ ವಿಭಿನ್ನವಾಗಿದ್ದು ಮಹಿಳೆಯರೇ ಸೇರಿಕೊಂಡು ರಥವನ್ನು ಎಳೆಯುವ ಮೂಲಕ ಭಕ್ತಿಯ ಪರಾಕಾಷ್ಠೆ ಮೆರೆದರು. ಹಾಗಿದ್ದರೆ ತೇರು ಎಳೆದದ್ದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಗ್ರಾಮದಲ್ಲಿ ಮಹಿಳೆಯರೇ ಸೇರಿಕೊಂಡು ಎಳಿತಾರೆ ತೇರು. ದಾವಣಗೆರೆ ತಾಲೂಕಿನ ದ್ಯಾಮೇನಹಳ್ಳಿಯಲ್ಲಿ ನಡೆಯುವ ವಿಶೇಷ ರಥೋತ್ಸವ. ಹೂವಿನ ತೇರನ್ನು ಎಳೆದು ಪುನೀತರಾದ ಭಕ್ತಗಣ. ವಿವಿಧ ಹೂವುಗಳಿಂದ ಅಲಂಕಾರಗೊಂಡಿರುವ ತೇರನ್ನ ಎಳೆಯುತ್ತಿರುವ ನೂರಾರು ಮಹಿಳೆಯರು, ರಥೋತ್ಸವದಲ್ಲಿ ಪಾಲ್ಗೊಂಡು ಭಕ್ತಿಯ ಪರಾಕಾಷ್ಠೆ ಮೆರೆದ ನಾರಿಯರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ದ್ಯಾಮೇನಹಳ್ಳಿ ಗ್ರಾಮದಲ್ಲಿ. ಹೌದು, ದ್ಯಾಮೇನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದ ಯುಗಾದಿ ಮುಗಿದು 9ನೇ ದಿನಕ್ಕೆ ದುರ್ಗಾಂಬಿಕಾ ದೇವಿ ಹಾಗೂ ಆಂಜನೇಯ ಸ್ವಾಮಿಯ ರಥೋತ್ಸವ ನಡೆಯಲಿದೆ. ಅದೇ ರೀತಿ ಇಂದು ದುರ್ಗಾಂಬಿಕಾ ದೇವಿಯ ಹೂವಿನ ರಥೋತ್ಸವ ಹಮ್ಮಿಕೊಂಡಿದ್ದು ನೂರಾರು ಮಹಿಳೆಯರು ಒಟ್ಟಿಗೆ ಸೇರಿ ದುರ್ಗಾಂಬಿಕಾ ದೇವಿಯ ಹೂವಿನ ತೇರನ್ನು ಎಳೆದು ಪುನೀತರಾದರು. ಊರಲ್ಲಿ ಏನು ವಿಶೇಷ ಅಂದರೆ 2018 ಇಸ್ವಿಯಿಂದ ಹೆಣ್ಮಕ್ಳು ತೇರು ಎಳೆಯೋದೇ ವಿಶೇಷ. ಎಲ್ಲ ಊರಲ್ಲೂ ಕೇಳಿದ್ರೆ ಏನಂತಾರೆ, ಹೆಣ್ಮಕ್ಳು ತೇರು ಎಳಿತಾರೆ, ಹೆಣ್ಮಕ್ಳು ತೇರು. ಇಡೀ ಕರ್ನಾಟಕದಾಗೆ ಎಲ್ಲೂ ಹೆಣ್ಮಕ್ಳು ತೇರು ಎಳೆಯೋದು ನೋಡಿಲ್ಲ, ಕೇಳಿಲ್ಲ. ಯಾರಾದರೂ ನಾವು ಹೆಣ್ಮಕ್ಳು ತೇರಿದೆ ಬರ್ರಿ ಅಂತ ಹೇಳಿದ್ರೆ ಅವ್ರಿಗೊಂಥರ ಖುಷಿ. ನಾವು ಎಲ್ಲೂ ಹೆಣ್ಮಕ್ಳು ತೇರು ಎಳೆಯೋದೇನೆ ನೋಡಿಲ್ಲ, ಆದ್ರೂ ಹೆಣ್ಮಕ್ಳು ತೇರು ಎಳಿತಾರೆ ಅಂದರೆ ಖುಷಿ. ನಾವು ಹಬ್ಬದ ದಿವಸ ಕರೀರಿ, ನಾವು ಬರ್ತೀವಿ ಅಂತ ಹೇಳಿರೋರು ಇದ್ದಾರೆ. ನಾಳೆ ತೇರು, ಇವತ್ತು ಹೂವಿನ ತೇರು ನಾವು ಎಳಿತೀವಿ ಬರ್ರಿ ಅಂದರೆ ಅವ್ರಿಗೊಂಥರ ಕೇಳೋಕ್ಕೆ ಖುಷಿ ಆಗ್ತಾಯಿದೆ, ಹೆಣ್ಮಕ್ಳು ತೇರು ಎಳಿತಾರೆ ಅಂತ. ಹೆಣ್ಮಕ್ಳಿಗೆ ಯಾಕೆ ಖುಷಿ ಅಂದರೆ ಇವತ್ತು ಫುಲ್ ಅಡುಗೆ ಮನೆ ರಜಾ. ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬಂದರೆ ತಿಂಡಿ ತಿಂದು ತೇರು ಎಳೆದು ಊಟ ಮಾಡ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡೋದು, ಅದೇ ಇಲ್ಲಿನ ವಿಶೇಷ. ಚೆನ್ನಾಗಿದೆ ನಮ್ಮೂರಲ್ಲಿ. ಇದೊಂದು ಹೆಣ್ಮಕ್ಳಿಗೋಸ್ಕರ ಅಂತಲೇ ಹೆಣ್ಮಕ್ಳು ದುರ್ಗಾದೇವಿ ರಥೋತ್ಸವ ಮಾಡಿ ಹೆಣ್ಮಕ್ಳು ತೇರು ಎಳೀಲಿ, ಹೆಣ್ಮಕ್ಳಿಗೆ ಒಂದು ಪ್ರಾಮುಖ್ಯತೆ ಕೊಡ್ತಾ ಇರೋದು ಈ ದ್ಯಾಮೇನಹಳ್ಳಿಯಲ್ಲಿ. ಅದೊಂದು ವಿಶೇಷ. ಅದಕ್ಕಾಗಿ ಗ್ರಾಮಸ್ಥರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಗಂಡ್ಮಕ್ಳಿಗೋಸ್ಕರ, ಹೆಣ್ಮಕ್ಳಿಗೋಸ್ಕರ ತೇರು ಮಾಡಿರೋದಕ್ಕೆ ಗಂಡ್ಮಕ್ಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇನ್ನು ವಿಶೇಷ ಏನು ಅಂದರೆ ನಮ್ಮ ಸುತ್ತಮುತ್ತ ದಾವಣಗೆರೆ ತಾಲೂಕಲ್ಲಿ ಈ ಥರ ಒಂದು ದುರ್ಗಾದೇವಿ ಹೂವಿನ ಪಲ್ಲಕ್ಕಿ ಉತ್ಸವ ಎಲ್ಲೂ ನಡೀತಾ ಇಲ್ಲ. ಇದು ಒಂಥರ ಹೆಣ್ಮಕ್ಳಿಗೆ ತುಂಬ ಖುಷಿಯಾದ ವಿಚಾರ. ಯುಗಾದಿ ಹಬ್ಬ ಆಗಿ 9ನೇ ದಿನಕ್ಕೆ ಈ ತೇರು ನಡೀತಿದೆ. ಈ ತೇರಿಗೆ ಪ್ರತಿಯೊಬ್ಬರು ಹೆಣ್ಮಕ್ಳು ಇರ್ಬೋದು, ನಮ್ಮ ರಿಲೇಟಿವ್ ಇರ್ಬೋದು, ಅಕ್ಕಪಕ್ಕದ ಹಳ್ಳಿ ಜನ ಬೇಕಾದ್ರೆ ನೀವು ನೋಡಿ ಸ್ವಲ್ಪ ತೇರು ಎಳೆಯುವಾಗ ಅಕ್ಕಪಕ್ಕದ ಹಳ್ಳಿ ಹೆಣ್ಮಕ್ಳು ಸಹಿತ ಬರ್ತಾರೆ. ಯಾಕೆಂದರೆ ಸುತ್ತಮುತ್ತ ಎಲ್ಲೂ ಈ ಥರ ನಡೀತಾ ಇಲ್ಲ. ಅದನ್ನ ನೋಡೋಕ್ಕೋಸ್ಕರ ಆಗಲಿ ಖುಷಿಯಿಂದನೇ ಈ ಥರ ಪಲ್ಲಕ್ಕಿ ಖುಷಿಯಿಂದ ನೋಡೋಕ್ಕೆ ಎಲ್ಲ ಹೆಣ್ಮಕ್ಳು ಸಹ ಬರ್ತಾರೆ. ನಮಗೆ ಗೊತ್ತಿದ್ದ ಮಟ್ಟಿಗೆ ಈ ಥರ ಎಲ್ಲೂ ನಡೀತಾ ಇಲ್ಲ. ಇದು 3ನೇದು ಅಂದರು. ನಮ್ಮ ಸುತ್ತಮುತ್ತ ಸರೌಂಡಿಂಗಲ್ಲಿ ಇದು 3ನೇ ಪ್ಲೇಸ್ ಅಂತೆ. ಅದರಲ್ಲೂ ನಮ್ಮೂರಲ್ಲಂತೂ ತುಂಬ ಚೆನ್ನಾಗಿ ನಡೀತಿದೆ. ಇವತ್ತು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ನಾವು ಒಲೆನೇ ಹಚ್ಚಂಗಿಲ್ಲ. ಸ್ನಾನ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ಅಂದರೆ ಮುಗೀತು. ಸಂಜೆ ನಾವು ಮನೆಗೆ ಹೋಗೋದೇನೆಯ. ನಮ್ಮೂರಿನ ಗಂಡ್ಮಕ್ಳು ಸಹಿತ ನಮ್ಮ ಊರಿನ ಹೆಣ್ಮಕ್ಳಿಗೆ ಅಷ್ಟೇ ಪ್ರೋತ್ಸಾಹ ಕೊಡ್ತಿದ್ದಾರೆ. ನೀವೇ ನೋಡಿದ್ದೀರಿ, ಪ್ರತಿ ವರ್ಷ ಇದೇ ಥರ ಸ್ಟೇಜ್ ಹಾಕ್ತಾರೆ, ಸ್ವಾಮಿಯರು ಬರ್ತಾರೆ. ಫಸ್ಟ್ ಎಲ್ಲ ಬರೀ ಆಂಜನೇಯ ತೇರು ಅಷ್ಟೇ ನಡೀತಾ ಇದ್ದಿಲ್ಲಿ. 2018ರಿಂದ DG ಸದಾಶಿವಪ್ಪ ಅನ್ನೋರೊಬ್ರು, ಈ ಅವ್ರ ಮಂದಿಯವರಿದ್ದು ಶರಣಪ್ಪ ಅನ್ನೋರೊಬ್ರು, DG ಶರಣಪ್ಪ ಅನ್ನೋರೊಬ್ರು ಈ ತೇರು ಮಾಡಿಸ್ಕೊಟ್ರು ನಮಗೆ. ಆ ತೇರು ಮಾಡಿಸ್ಕೊಟ್ಟಾಗಿಂದ ಅಂದಿನಿಂದ ಇಂದಿನವರೆಗೆ ತುಂಬ ಗ್ರ್ಯಾಂಡಾಗಿ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ಇದನ್ನು ನಮಗೆಲ್ಲ ಭಾಳ ಖುಷಿ ಆಗ್ತಿದೆ. ಮಕ್ಳಿಗಿರ್ಬೋದು, ಸತತವಾಗಿ ಗಂಡು ಮಕ್ಳಿಗಿಂತ ಹೆಣ್ಮಕ್ಳಿಗೆ ಅಂದರೆ ಇವತ್ತು ಏನೋ ಒಂಥರ ವರ್ಷದಲ್ಲಿ ನಮ್ಮ ಮನೇಲಿ ನಡೆಯೋ ಎಲ್ಲ ಸಂಭ್ರಮಕ್ಕಿಂತ ಇದೊಂಥರ ವಿಶೇಷವಾದ ಸಂಭ್ರಮ ಅನಿಸುತ್ತೆ. ಕುವೆಂಪು ಶಾಲೆ ಟೀಚರು, ಅಲ್ಲಿ ನಾವು ಹೇಳ್ತೀವಿ, ನಮ್ಮ ಸ್ಟಾಪಿಗೆಲ್ಲ ಹೇಳ್ತಿದ್ವಿ, ನಮ್ಮ ಊರಲ್ಲಿ ನಾವು ಹೆಣ್ಮಕ್ಳೇ ತೇರು ಎಳೆಯೋದಂದ್ರೆ ಅವ್ರಿಗೆ ತುಂಬ ಖುಷಿ ಆಯ್ತು. ನೀವು ಎಳಿತೀರ ತೇರನ್ನ ಅಂತಂದು ಅವ್ರು ತುಂಬ ಖುಷಿ ಪಡ್ತಾರೆ. ಯಾಕೆಂದರೆ ನಾವೆಲ್ಲೂ ಅವ್ರು ಬೇರೆ ಎಲ್ಲ ಕಡೆ ಎಲ್ಲ ಎಲ್ಲೂ ತೇರು ಹೆಣ್ಮಕ್ಳು ಎಳೆಯೋಕ್ಕೆ ಬಿಡೋದಿಲ್ಲ. ಹಾಗಾಗಿ ಈ ತೇರನ್ನು ಮಾಡಿಸ್ಕೊಟ್ಟಂಥ ಶ್ರೀಯುತ DYSP ಆಗಿರ್ತಕ್ಕಂಥ ಶರಣಪ್ಪ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ವಿಶೇಷನೇ ಇದು, ಹೆಣ್ಮಕ್ಳು ತೇರು ಎಳೆಯೋದೇ ವಿಶೇಷ. ಅದು ಇವಾಗ ಎಕ್ಸಾಮ್ ಟೈಮ್ ಇರೋದ್ರಿಂದ ಅವ್ರಿಗೆ ಬರ್ಲಿಕ್ಕೆ ಆಗಲ್ಲ. ಹೋದ ವರ್ಷ ಚೆನ್ನಾಗಿತ್ತು, ಎಕ್ಸಾಮ್ ಎಲ್ಲ ಮುಗಿದೋಗಿತ್ತು, ಮಕ್ಕಳಿಗೆಲ್ಲ ಖುಷಿ ಇತ್ತು. ಮಕ್ಕಳಿಗಂತೂ ಭಾಳ ಕಷ್ಟ ಆಗಿದೆ, ಇವರೆಲ್ಲ ಎಕ್ಸಾಮ್ ಬರೀಬೇಕು ಪಾಪ. ಹಂಗಾಗಿ ತುಂಬ ಕಷ್ಟ ಆಗಿದೆ. ಎಷ್ಟೊತ್ತಿಗೆ ಹೋಗೋಣ ಅಂತ ಕೇಳ್ತಿದ್ದಾರೆ ಇವಾಗ ಎಕ್ಸಾಮ್ ಬರೆಯೋಕ್ಕೆ. ಮಧ್ಯಾಹ್ನ ಹೋಗ್ಬೇಕು, ನಾವೀಗ 12 ಗಂಟೆಗೆ ಹೋಗ್ಬೇಕು.
ಮದುವೆಯಾಗಿ ಗಂಡನ ಮನೆಗೆ ಹೋದ ಗ್ರಾಮದ ಮಹಿಳೆಯರು ಈ ರಥೋತ್ಸವದಲ್ಲಿ ಪಾಲ್ಗೊಳ್ಳಲೆಂದೇ ಗ್ರಾಮಕ್ಕೆ ಆಗಮಿಸುವುದು ವಿಶೇಷ. ಗ್ರಾಮಕ್ಕೆ ವಾಪಸ್ಸಾದ ಮಹಿಳೆಯರು ದುರ್ಗಾಂಬಿಕಾ ದೇವಿಯ ಹೂವಿನ ತೇರನ್ನು ಎಳೆದು ಹರಕೆ ತೀರಿಸುತ್ತಾರೆ. ಕೇವಲ ದ್ಯಾಮೇನಹಳ್ಳಿ ಮಾತ್ರವಲ್ಲದೆ ಸುತ್ತಮುತ್ತಲ ಹಳ್ಳಿಯ ಮಹಿಳೆಯರು ಕೂಡ ದುರ್ಗಾಂಬಿಕಾ ದೇವಿಯ ರಥೋತ್ಸವದಲ್ಲಿ ಪಾಲ್ಗೊಂಡು ತೇರನ್ನು ಎಳೆದು ಭಕ್ತಿ ಸಮರ್ಪಿಸುತ್ತಾರೆ. ಇಂದು ದುರ್ಗಾಂಬಿಕಾ ದೇವಿಯ ಹೂವಿನ ತೇರನ್ನು ಮಹಿಳೆಯರು ಎಳೆದರೆ ಮಾರ್ಚ್ 27ರಂದು ಆಂಜನೇಯ ಸ್ವಾಮಿಯ ದೊಡ್ಡ ರಥೋತ್ಸವ ನಡೆಯಲಿದೆ. ಇಂದು ನಮ್ಮ ಗ್ರಾಮದಲ್ಲಿ ರಥೋತ್ಸವ ನಡೆಸ್ತಾ ಇದ್ದೀವಿ. ದುರ್ಗಾದೇವಿ ರಥೋತ್ಸವ ತುಂಬ ಖುಷಿ ಆಗ್ತಾ ಇದೆ. ಇದನ್ನು ನಾವು 2018ರಿಂದನೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ಇದು 9ನೇ ವರ್ಷ ನಾವು ನಡೆಸ್ತಾ ಇರೋದು. ಸೊ ಎಲ್ಲ ಹೆಣ್ಮಕ್ಳಿಗೂ ಕೂಡ ತುಂಬ ಖುಷಿ ಆಗುತ್ತೆ. ತುಂಬ ಭಕ್ತಿಯಿಂದ ಎಲ್ಲ ಹೆಣ್ಮಕ್ಳು ಎಲ್ಲ ಕೆಲಸಗಳನ್ನ ಬಿಟ್ಟು ಎಲ್ಲ ಇದು ಮಕ್ಕಳು ಕೂಡ ಸಹ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದನೂ ಕೂಡ ಎಲ್ಲರೂ ತುಂಬ ಸಂತೋಷದಿಂದ ಬರ್ತಾರೆ, ಭಕ್ತಿಯಿಂದ ಬರ್ತಾರೆ. ನಮ್ಮ ಊರಿನಲ್ಲಿ ತುಂಬ ಒಂದು ಒಗ್ಗಟ್ಟು ಅನ್ನೋದು ತುಂಬಾ ಇದೆ. ಆ ಒಗ್ಗಟ್ಟಿಂದ ಎಲ್ಲ ಗ್ರಾಮಸ್ಥರು ಸೇರಿ ನಮ್ಮ ಊರಲ್ಲಿ ಏನೇ ಹಬ್ಬಗಳಾದರೂ ಏನೇ ಜಾತ್ರೆಗಳಾದರೂ ಕೂಡ ತುಂಬ ಅದ್ಧೂರಿಯಾಗಿ ನಡೆಸ್ತಾನೆ ಹೋಗ್ತಾ ಇರ್ತೀವಿ. ಸೊ ಆಮೇಲೆ ಅದ ನಂತರ ನಮ್ಮ ಊರಲ್ಲಿ ನಮ್ಮ ಊರು ಬೆಳವಣಿಗೆನೂ ಚೆನ್ನಾಗಿ ನಾವೆಲ್ಲರೂ ಹೀಗೆ ಇರಲಿ, ಯಾವುದೇ ರೀತಿ ಅನಾರೋಗ್ಯ ತೊಂದರೆನೂ ಆಗಬಾರ್ದು ಅನ್ನೋದು ಕೂಡ ಇದೇ ಉದ್ದೇಶನೂ ಇರುತ್ತೆ. ಹಾಗಾಗಿ ನಮ್ಮ ಹೋಮ ಪೂಜೆಗಳನ್ನ ಕೂಡ ನಾವು ಮಾಡಿ ನಡೆಸಿ ನಮ್ಮ ದೇವಸ್ಥಾನಗಳಲ್ಲಿ ನಾವು ರಥೋತ್ಸವವನ್ನು ಕೂಡ ನಡೆಸ್ತಾ ಇರ್ತೀವಿ. ಪ್ರತಿ ವರ್ಷವೂ ಹೋಮ ಪೂಜೆಯನ್ನು ಮಾಡ್ತಾ ಇದ್ದೀವಿ ನಾವು. ಇದೇ ನಮಗೆ ಒಂದು ಸಂತಸದ ಸುದ್ದಿ ಅಂತ ಹೇಳ್ಬೋದು. ವಿಶೇಷ ಏನು ಗೊತ್ತಾ, ಸಣ್ಣ ತೇರು ಎಳೆಯೋದು, ಸಣ್ಣ ತೇರು ಉಚ್ಚಯದಲ್ಲಿ ಎರಡು ದೇವರು ಕುಂದಿಸ್ತೀವಿ, ಹನುಮಪ್ಪ ಮತ್ತು ದುರ್ಗವ್ವ ಎರಡು ದೇವರು ಕುಂದಿಸಿ ಉಚ್ಚಯ ಹೇಳೋದಕ್ಕಾಗ ಈ ವಿಶೇಷ ಏನಪ್ಪ ಅಂದರೆ ಹೆಣ್ಮಕ್ಳು ತೇರು ಎಳೆಯೋದು ವಿಶೇಷ ಇವತ್ತಿನ ದಿವಸ. ಅವತ್ತೇ ಅದಕ್ಕೆ ವಿಶೇಷವಾಗಿ ಏನು ತರ್ತೀವಿ ಅಂದರೆ ನಾಸಿಕ್ ಡೋಲು, ವೀರಗಾಸೆ ಎಲ್ಲ ಇರುತ್ತೆ. ಹಂಗಾಗಿ ಇವತ್ತಿನ ದಿವಸ ವಿಶೇಷ ಆಗಿರೋದೇ ಹೆಣ್ಮಕ್ಳು ತೇರು ಎಳೆಯೋದೇ ವಿಶೇಷ ಇವತ್ತಿನ ದಿವಸ. ಇವ್ರು ನಿವೃತ್ತ ಶರಣಪ್ಪರ ಅಂತೇಳಿ ಇದ್ರು, ನಿವೃತ್ತ ಅವ್ರು ಇವತ್ತಿಲ್ಲ, DSP ಅಂತೇಳಿ ಅವ್ರು ಇವತ್ತಿಲ್ಲ. ಅವ್ರ ಸ್ಮರಣಕ್ಕೆ ಇದು ಮಾಡ್ತಾರೆ ನೋಡಿ, ಎಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊ ಅದನ್ನು. ಹಂಗಾಗಿ ಅವರು ಇದನ್ನ ಕೇರಿ ಚಾಲನೆ ಮಾಡೋಗಿದ್ದಾರೆ. ಇಲ್ಲ ಆ ಥರ ಏನು ಪದ್ಧತಿ ಇಲ್ಲ. 2018ರಿಂದ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಕಂಟಿನ್ಯೂ ಮಾಡ್ತಾರೆ. ಎಲ್ಲ ಹೆಣ್ಮಕ್ಳು ಖುಷಿಯಿಂದಲೇ ಇಡೀ ಸುತ್ತಮುತ್ತಳಿ ಬರ್ತಾರಲ್ಲ. ಇಲ್ಲ ಗಂಡು ಮಕ್ಳೇನು ಎಳೆಯಲ್ಲ, ಇದಕ್ಕೆ ಇದು ಜಾಸ್ತಿ ಮುಖ್ಯವಾಗಿ ಹೆಣ್ಮಕ್ಳು ಎಳೆಯೋದೇ ವಿಶೇಷತೆ ಇರೋದು. ಒಟ್ಟಿನಲ್ಲಿ ಮಹಿಳೆಯರು ದುರ್ಗಾಂಬಿಕಾ ದೇವಿಯ ಹೂವಿನ ತೇರನ್ನು ಎಳೆಯುವ ಮೂಲಕ ಭಕ್ತಿಯ ಪಾರಕಾಷ್ಠೆ ಮೆರೆದಿದ್ದಂತೂ ಸತ್ಯ.